ಹಾಯ್ ಹಲೋ ನಮಸ್ಕಾರ. ನಾನು ಲೀನಾ. ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್. ನಾನಿವತ್ತು ಒಂದು ಇನ್ಸ್ಟೆಂಟ್ ಆಗಿ ಟೇಸ್ಟಿಯಾಗಿ ರಸಂ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಟೊಮೆಟೊ ರಸಂ, ಹುಣಸೆ ಹಣ್ಣಿನ ರಸಂ, ಮಾವಿನಕಾಯಿ ಸೀಸನ್ ಬಂದಾಗ ಮಾವಿನಕಾಯಿ ರಸಂ, ಹಾಗೆ ಮಳೆಗಾಲದಲ್ಲಿ ಹೆಚ್ಚಾಗಿ ಪೆಪ್ಪರ್ ರಸಂ ಅನ್ನ ಮಾಡ್ಕೊಳ್ತೀವಿ ಅಲ್ವಾ. ಆದ್ರೆ ನಾನಿವತ್ತು ಪ್ಯಾಷನ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಪ್ಯಾಷನ್ ಫ್ರೂಟ್ ರಸಂ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಇನ್ಸ್ಟೆಂಟ್ ಆಗಿ ಟೇಸ್ಟಿಯಾಗಿ ಅದ್ಭುತವಾಗಿ ಮಾಡ್ಕೋಬಹುದು. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಫ್ಯಾಷನ್ ಫ್ರೂಟ್ ಅನ್ನ ಹಳ್ಳಿಗಳಲ್ಲಿ ಜ್ಯೂಸ್ ಹಣ್ಣು, ಶರಬತ್ ಹಣ್ಣು ಅಂತಾನೂ ಕರೀತಾರೆ. ಇದರ ಬೆನಿಫಿಟ್ಸ್ ಬಗ್ಗೆ ಕೇಳಿದ್ರೆ ನೀವು ತುಂಬಾನೇ ಆಶ್ಚರ್ಯ ಪಡ್ತೀರಾ. ಇದರಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಈ ಹಣ್ಣನ್ನು ತಿನ್ನೋದ್ರಿಂದ ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ. ಹಾಗೆ ಇದರಲ್ಲಿ ಡೈಟ್ರಿ ಫೈಬರ್ ಹೇರಳವಾಗಿರುತ್ತೆ. ಹಾಗಾದರೆ ಇಷ್ಟೊಂದು ಹೆಲ್ದಿ ಬೆನಿಫಿಟ್ಸ್ ಇರುವ ಈ ಫ್ಯಾಷನ್ ಫ್ರೂಟ್ ಅನ್ನು ಯೂಸ್ ಮಾಡಿ ರಸಂ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಹಣ್ಣಿನ ರಸಂ ಮಾಡೋದಕ್ಕೆ ನಾನಿಲ್ಲಿ 4 ಫ್ಯಾಷನ್ ಫ್ರೂಟ್ ತಗೊಂಡಿದ್ದೀನಿ. ಹುಳಿಯ ಅಂಶ ಹೆಚ್ಚಿರುವ ಕಾಯಿಯನ್ನು ತಗೊಂಡ್ರೆ ಇದಕ್ಕೆ ಎಕ್ಸ್ಟ್ರಾ ಹುಳಿಯನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನಿಲ್ಲಿ ಬಲ್ತಿರೋ 4 ಫ್ಯಾಷನ್ ಫ್ರೂಟ್ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ. ಇದರ ಒಳಗಿನ ತಿರುಳನ್ನು ಅಥವಾ ಬೀಜವನ್ನು ಸ್ಪೂನಿನ ಸಹಾಯದಿಂದ ತೆಗೆದು ಒಂದು ಮಿಕ್ಸಿ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ 1 ಕಪ್ನಷ್ಟು ನೀರನ್ನು ಸೇರಿಸಿ ಒಂದು ಪ್ಲೇಟನ್ನು ಮುಚ್ಚಿ 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಇದರ ಬೀಜಗಳಲ್ಲಿ ಇರುವ ರಸ ಚೆನ್ನಾಗಿ ನೆನೆದು ನೀರಲ್ಲಿ ಬಿಡಬೇಕು. ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. 10 ನಿಮಿಷಗಳ ನಂತರ ರಸಮಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಸ್ಟ್ರೈನರ್ ಯೂಸ್ ಮಾಡಿ ಇದನ್ನು ಫಿಲ್ಟರ್ ಮಾಡ್ಕೊಳ್ತೀನಿ. ನಾನು ಆವಾಗಲೇ ಹೇಳಿದಾಗೆ ಇದರಲ್ಲಿ ವೈಟಮಿನ್ ಎ ಮತ್ತು ಸಿ ಹೇರಳವಾಗಿರೋದ್ರಿಂದ ಈ ಹಣ್ಣನ್ನು ತಿಂದಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಇದರಲ್ಲಿ ಡೈಟ್ರಿ ಫೈಬರ್ ಹೇರಳವಾಗಿರೋದ್ರಿಂದ ಮಲಬದ್ಧತೆ ಇರುವವರು ಇದನ್ನು ತಿನ್ನೋದ್ರಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಈಗ ಈ ಫ್ಯಾಷನ್ ಫ್ರೂಟ್ ಹಣ್ಣಿನ ರಸಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಕುದಿಯೋದಕ್ಕೆ ಬಿಡ್ತೀನಿ. ಇಲ್ಲಿ ರಸಂ 1 ಕುದಿ ಬಂದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರಸಂ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಕುದಿ ಬಂದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿಯಾದ ರಸಂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಫ್ಯಾಷನ್ ಫ್ರೂಟ್ ಇದ್ದರೆ ಈ ರೀತಿಯಾಗಿ ರಸಂ ಮಾಡೋದನ್ನು ಮರಿಬೇಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಹಾಗಾಗಿ ಒಂದು ಚಿಕ್ಕ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಜಜ್ಜಿರುವಂಥ 5 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬ್ಯಾಡಗಿ ಮೆಣಸು, ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಒಗ್ಗರಣೆಗೆ ಇಂಗನ್ನು ಬೇಕಿದ್ರೆ ಸೇರಿಸ್ಕೋಬಹುದು. ನೋಡಿದ್ರಲ್ಲ, ಇವತ್ತಿನ ಈ ಫ್ಯಾಷನ್ ಫ್ರೂಟ್ ರೆಸಿಪಿಯನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಫ್ಯಾಷನ್ ಫ್ರೂಟ್ ಹಣ್ಣನ್ನು ಇಷ್ಟಪಡುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.